ಬಳಿಕ ಮಾತನಾಡಿದ ಶ್ರೀಗಳು ಹಳ್ಳಿಗೆ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿ ಅನಾವರಣದ ಜೊತೆಗೆ ನಮ್ಮ ಡಾಕ್ಟರ್ ರವಿಯವರು ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆಯಲ್ಲಿ ಅವರು ನಿರ್ದೇಶಕರಾಗಿರೋದ ಸಂದರ್ಭದೊಳಗಡೆ ಅವರು ಓದಿದಂಥ ಶಾಲೆಗೆ ಇವತ್ತೊಂದು ವಿಶೇಷವಾಗಿರುವಂಥ ಒಂದು ಸ್ಮಾರ್ಟ್ ಕ್ಲಾಸನ್ನು ಇವತ್ತು ಉದ್ಘಾಟನೆ ಮಾಡಿ ಈ ಭಾಗದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ವ್ಯವಸ್ಥಿತವಾದಂಥ ಒಂದು ಸ್ಮಾರ್ಟ್ ಕ್ಲಾಸನ್ನು ಅವರು ಮಾಡಿಕೊಟ್ಟಿರುವಂಥದ್ದು ಅವ್ರ ಕುಟುಂಬದ ಪರವಾಗಿ ಮಾಡಿದ್ದಾರೆ. ಆ ಕುಟುಂಬ ವರ್ಗದವರಿಗೆ ನಾಗೇನಹಳ್ಳಿ ಗ್ರಾಮಸ್ಥರ ಪರವಾಗಿ ಮತ್ತು ಸಮಾಜದ ಪರವಾಗಿ ವಿಶೇಷ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀವಿ. ಈ ಒಂದು ಉಪಯೋಗ ಈ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರೆಲ್ಲರೂ ಕೂಡ ಇದನ್ನು ಸದುಪಯೋಗ ಪಡೆದುಕೊಳ್ಳಿ. ಹಾಗೆಯೇ ಡಾಕ್ಟರ್ ರವಿಯವರು ಹೇಗೆ ತಾನು ಹುಟ್ಟಿದ ಊರು ಮತ್ತು ತಾನು ಓದಿದ ಶಾಲೆಯನ್ನು ಸ್ಮರಣೆ ಮಾಡಿಕೊಂಡು ಆ ಶಾಲೆಗೆ ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಏನಿದೆ ಅದು ಶ್ಲಾಘನೀಯ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಇನ್ನೂ ನಾಗೇನಹಳ್ಳಿ ಗ್ರಾಮದ ಹುಡುಗರು ಉನ್ನತ ವಿದ್ಯಾಭ್ಯಾಸನ ಪಡೆಯೋದ್ರಲ್ಲಿ ಮುಂದಾಗಬೇಕು ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀನಿ. ನಮಸ್ಕಾರ. ಸರ್ಕಾರದ ಒಂದು ಯೋಜನೆಯಡಿಯಲ್ಲಿ ನನ್ನ ಶಾಲೆ ನನ್ನ ಕೊಡುಗೆ ಎಂಬತಕ್ಕಂಥ ಒಂದು ಸ್ಕೀಮ್ ಏನಿದೆ ಆ ಒಂದು ಅದರಡಿಯಲ್ಲಿ ಮಾನ್ಯ ಡಾಕ್ಟರ್ ರವಿ ನಿಂಗಪ್ಪ ನಿರ್ದೇಶಕರು ಕುಟುಂಬ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರು ಈ ನಮ್ಮ ಶಾಲೆಗೆ ಸ್ಮಾರ್ಟ್ ಟಿವಿಯನ್ನು ಕೊಡೋದ್ರ ಮೂಲಕ ಇವತ್ತಿನ ಟೆಕ್ನಾಲಜಿಗೆ ಅನುಗುಣವಾಗಿ ಮಕ್ಕಳನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವ್ರು ಕೊಟ್ಟಂಥ ಇವು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇವ್ರಿಗಿಂತ ಈ ಶಾಲೆಯ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗಲಿ, ಇವರ ಸಹಕಾರ ಮತ್ತು ನಾಗೇನಹಳ್ಳಿಯ ಜನಗಳ ಸಹಕಾರ ಇದೇ ರೀತಿ ನಮ್ಮ ಶಾಲೆ ಮುಂದುವರಿಲಿ ಅಂತ 2003ರಲ್ಲಿ ನಾನು MBBS ಮಾಡಿದಾದ್ಮೇಲೆ ಶಾಲೆ ದತ್ತು ತೊಗೊಳ್ಬೇಕು ಅಂತ ನಾವು 2003ರಲ್ಲಿ ಶುರು ಮಾಡಿದ್ದು. ಅದು ಕಾರಣಾಂತರಗಳಿಂದ ಅದು ಅವತ್ತು ನೆರವೇರಿಲ್ಲ. ಇನಾಗ್ರೇಷನ್ ಆಯಿತು, BO ಎಲ್ಲ ಬಂದಿದ್ದರು, ಬಟ್ ಆಗಲಿಲ್ಲ. ಬಟ್ ಇವತ್ತು ನಮ್ಮ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಗಳು ಮತ್ತು ನಮ್ಮ ಶಾಸಕರಾದಂತಹ BG ಗೋವಿಂದಪ್ಪರ ಸಮ್ಮುಖದಲ್ಲಿ ಒಂದು ನಮ್ಮ ಫ್ಯಾಮಿಲಿಯಿಂದ ಅಂದರೆ ನಿಂಗಪ್ಪ ಅವರ ಫ್ಯಾಮಿಲಿಯಿಂದ ನಾನು ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ
ನಿರ್ದೇಶಕರಾಗಿರೋದು ಒಂದು ಸಂತೋಷದ ಸುದ್ದಿಯಲ್ಲಿ ಇವತ್ತು ನಾನು ನಮ್ಮ ಊರಿಗೆ ಒಂದು ಸ್ಮಾರ್ಟ್ ಕ್ಲಾಸ್ನ ಒಂದು ಡೊನೇಟ್ ಮಾಡಿದ್ದೀನಿ. ಸೊ ನನ್ನ ಉದ್ದೇಶ ಏನಂದರೆ, ನಾನು ಈ ಸ್ಕೂಲಲ್ಲಿ ಓದಿದ್ದು, ಈ ಸ್ಕೂಲಿಂದನೇ ನನ್ನ ಪ್ರಾಥಮಿಕ ಶಿಕ್ಷಣ ಆಗಿದ್ದು. ಆದ್ದರಿಂದ ಈ ಸಂಸ್ಥೆಗೆ ಏನಾದರೂ ಒಂದು ಮಾಡಬೇಕು ಅಂದ್ಬಿಟ್ಟು ಒಂದು ಇದು ಮಾಡಿದ್ದೀನಿ. ಸೊ ಈಗಿನ ಕಾಲದಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಹಾವಳಿ ಮಿತಿಮೀರಿ ಒಂದು ನೈತಿಕ ಮೌಲ್ಯವಾದಂಥ ಒಂದು ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಸ್ಮಾರ್ಟ್ ಕ್ಲಾಸ್ನ ಇದು ಮಾಡ್ತಾಯಿದ್ದೀನಿ. ಮತ್ತು ಈಗ ಎಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಎಲ್ಲ ಕಾಂಪಿಟೇಷನ್ ಮೊದಲು ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ ಇದ್ದಿದ್ದು ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗ್ತಾ ಇದೆ. ಅದಕ್ಕೆ ನಮ್ಮ ಗ್ರಾಮೀಣ ಅಭ್ಯರ್ಥಿಗಳನ್ನ, ಗ್ರಾಮೀಣ ಹುಡುಗರನ್ನ, ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕಾಗಿರೋಂತಹ ಒಂದು ದೊಡ್ಡ ಜವಾಬ್ದಾರಿ ಸರ್ಕಾರಿ ಶಾಲೆಯ ಟೀಚರ್ಸ್ಗಳಿಗೂ ಮತ್ತು ಅದರ ಆಡಳಿತ ಅಧಿಕಾರಿಗಳಿಗೂ ಭಾಳ ಇರುತ್ತೆ. ಅದರ ನಿಲುವಾಗಿ ಇದು ಒಂದು ಸ್ಮಾರ್ಟ್ ಕ್ಲಾಸ್ನಂಥದ ಒಂದು ಕಂಪ್ಯೂಟರ್ ಬೇಸ್ಡ್ ಎಜುಕೇಷನ್ ಸಹ ಈಗ ಎಲ್ಲ ಕಡೆಯೂ ಸಹ ಇದಾಗ್ತಾ ಇದೆ. ಆದ್ದರಿಂದ ನಮ್ಮ ಸ್ಕೂಲಲ್ಲೂ ಸಹ ಅದೇ ರೀತಿ ಸ್ಮಾರ್ಟ್ ಕ್ಲಾಸ್ನ ಇನಾಗ್ರೇಟ್ ಮಾಡಿಬಿಟ್ಟು ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅದರದ್ದು ಉಪಯೋಗ ಆಗಲಿ ಅಂದ್ಬಿಟ್ಟು ಇದು ಮಾಡಿದ್ವಿ. ಇವತ್ತು ಅಂತಹ ಸಂಗೊಳ್ಳಿ ರಾಯಣ್ಣ ಅಂತಹ ಧೀರ ಮತ್ತು ಕೆಚ್ಚೆದೆ ಅಂತಹ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಪುತ್ತಿಮೆ ಈ ಅನಾವರಣದಲ್ಲಿ ಆಗಿರುವಂಥ ಸಂದರ್ಭದಲ್ಲಿ ಶಿಕ್ಷಣವನ್ನು ಸಹ ಪಡೆದುಬಿಟ್ಟು ನಮ್ಮ ಎಲ್ಲ ಗ್ರಾಮೀಣ, ಅದು ನಮ್ಮೂರಿನಲ್ಲಿ ಆಗಿರುವಂತಹ ಎಲ್ಲ ಗ್ರಾಮೀಣ ವಿದ್ಯಾರ್ಥಿಗಳು ಸಹ ಅವರಂಗೆ ಒಂದು ಕೆಚ್ಚೆದೆಯನ್ನು ಬೆಳೆಸ್ಕೊಳ್ಬೇಕು. ಯಾಕಂತಂದರೆ ಅವರಲ್ಲಿ ಆ ಕೆಚ್ಚೆದೆ ಇದ್ದರೆ ಯಾವುದೇ ಥರದ ಸಾಧನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಕೆಚ್ಚೆದೆ ಇಲ್ಲ ಅಂದರೆ ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ನಾವು ಕೆಲಸ ಮಾಡಬೇಕು ಅಂತಂದರೆ ಅದನ್ನು ಬಿಟ್ಟು ಬಡದಲೇ ಆ ಒಂದು ಛಲದಲ್ಲಿ ಅದು ಕೆಲಸ ಮಾಡಬೇಕು. ಸೊ ಆ ರೀತಿಯಲ್ಲಿ ಎರಡೂ ಸಹ ಕೋರ್ಲೇಟ್ ಆಗಿ ಆಗಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಇದೆಲ್ಲದಕ್ಕೂ ನಮ್ಮ ಸಂಗೊಳ್ಳಿ ರಾಯಣ್ಣ ಸಂಸ್ಥೆ ಅವರು ಸಹ ಮತ್ತು ನಮ್ಮ ನಾಗಿನಹಳ್ಳಿ ಗ್ರಾಮಸ್ಥರು ಎಲ್ಲ, ನಾನು ಆದ್ರೇ ಅವರೆಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಇದು ಮಾಡಿಬಿಟ್ಟು ಅವ್ರಿಗೂ ಸಹ ಈ ದಿವಸ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಇದನ್ನು ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿಸ್ಕೊಳ್ತೇನೆ. ಒಟ್ಟಾರೆ ಡಾಕ್ಟರ್ ರವಿ ನಿಂಗಪ್ಪ ಪ್ರತಿಕ್ರಿಯಿಸಿದ್ದು, ನಾನು ಇದೇ